ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಸಂಧ್ಯಾ ಇದ್ದಾಳೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪ ಅಂದ್ರೆ ಸಂಧ್ಯಾ ಇರ್ತಾಳೆ. ಆಟೋದಲ್ಲೇ ಹೋಗ್ತಿದ್ದೀವಿ. ನಾನೇನ್ ಫ್ಲೈಟ್ ಅಲ್ಲಿ ಅಲ್ಲ. ಸೊ ಫನ್ಸ್ ಅಪಾರ್ಟ್ ಸೀರಿಯಸ್ ಆಗಿ ಲೈಫಲ್ಲಿ ಉದ್ದಾರ ಆಗ್ಬೇಕು ಅಂತ ಇಂಟರ್ವ್ಯೂಗೆ ಹೋಗ್ತಾ ಇದ್ವಿ. ಇದಕ್ಕಿಂತ ಮುಂಚೆ ಹೋಗಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ನಾನು ಅನ್ಕೊಂಡೆ ವೈ ನಾಟ್ ನನ್ನ ಆಡಿಯನ್ಸ್ಗೂ ರಿಯಾಲಿಟಿ ಏನು ಅಂತ ಗೊತ್ತು ಮಾಡ್ಸೋಣ. ಡಿಗ್ರಿ ಸ್ಟೂಡೆಂಟ್ಸ್ ಬೇಕಪ್ ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಆಗಿ ತುಂಬಾ ಸರ್ಟಿಫಿಕೇಟ್ಸ್ ಇಟ್ಕೊಳ್ಳಿ. ಜಾಬ್ ಮಾರ್ಕೆಟ್ ಎಲ್ಲೋ ಹೋಗ್ತಾ ಇದೆ. ಇಟ್ ಇಸ್ ವೆರಿ ಟಫ್ ಟು ಫೈಂಡ್ ಎ ಗುಡ್ ಜಾಬ್ ಇನ್ ರೀಸೆಂಟ್ ಸಿನಾರಿಯೋ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತು ಎಷ್ಟು ತಿರುಗ್ತೀವಿ, ಏನೇನಾಗುತ್ತೆ ಅಂತ. ಫಸ್ಟ್ ಇಂಟರ್ವ್ಯೂನ ಮುಗಿಸಿದೀವಿ. ಕಂಪನಿ ತುಂಬಾನೇ ಚೆನ್ನಾಗಿತ್ತು, ಬಟ್ ಜಾಬ್ ರೂಲ್ ಇಟ್ ಇಸ್ ಲೈಕ್ ಇಂಟು ಸೇಲ್ಸ್. ಸೊ ಅದರಿಂದ ನಂಬರ್ ಕೊಟ್ಟಿದ್ದಾರೆ, ಇನ್ ಕೇಸ್ ನನ್ಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡಕ್ಕೆ. ಸೊ ಬಟ್ ನಾನು ಬೇರೆ ಡುಮೈನ್ಗೆ ಹುಡುಕ್ತಾ ಇದ್ದೀನಿ. ಸೊ ನೋಡೋಣ ನನ್ನ ರಿಲೇಟೆಡ್ ಡುಮೈನ್ ಸಿಗುತ್ತಾ ಇಲ್ವಾ ಅಂತ. ಸದ್ಯ ಆಗೋದ ಸೇಮ್ ಇಶ್ಯೂ, ಅವಳಿಗೆ ಇಷ್ಟಪಟ್ಟು ಡುಮೈನ್ ಇರಲಿಲ್ಲ. ಬಟ್ ನೋಡೋಣ, ಎಲ್ಲೂ ಸೆಟ್ ಆಗಿಲ್ಲ ಅಂದ್ರೆ. ಬಟ್ ಕಂಪನಿ ಇಸ್ ಗುಡ್, ಸ್ಯಾಲ್ರಿ ಇಸ್ ಆಲ್ಸೋ ಗುಡ್. ವಿಲ್ ಸಿ. ಮೇನ್ ಥಿಂಗ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಿದ್ದೀರಾ. ಎಕ್ಸ್ಪೀರಿಯನ್ಸ್ ಬೇಕಂತ ತಾನೇ ನಾವು ಬರ್ತಿದೀವಿ, ತಗೊಳ್ಳಿ ಪ್ಲೀಸ್. ಕರೆಕ್ಟ್, ಇದು ಮಾತ್ರ ಸತ್ಯ. ಗೊತ್ತಾಗ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಜಾಬ್ ಹುಡುಕ್ತಾ ಇದ್ರೆ 1 year ಕಂಪಲ್ಸರಿ. ಓ ಮೈ ಗಾಡ್, ಬನ್ನಿ ನೋಡೋಣ ಮುಂದೆ ಏನಾಗುತ್ತೋ. ಹೋಗ್ತಾನೆ ಇದೀವಿ, ಹುಡುಕ್ತಾನೆ ಇದೀವಿ. ನಡೆದಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದೀವಿ ಇನ್ನೊಂದು ಕಂಪನಿಗೆ ಹೋಗಕ್ಕೆ. ಯಾವ ಫ್ಲೋರ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ ಇಸ್ 4th floor ಅಂತ ಫ್ಲೋರ್ ಕ್ಲಿಕ್ ಮಾಡಿದೀವಿ. ಸೊ ಸಂಧ್ಯಾ ಮೇಡಮ್ ಇಲ್ಲಿ ನೋಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಇದೇನಪ್ಪ ಹಿಂಗೇನೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಕಿರೋದೇ ಒಂದು ರಿಯಾಲಿಟಿನೇ ಒಂದು ಈ ತರ ಒಂದೇ ಸೆಕೆಂಡ್ ನಮ್ಗೆ ಗಾಬರಿ ಆಗ್ಬಿಡ್ತು. ಬಟ್ ಇಟ್ಸ್ ಫೈನ್, ಏನ್ ಮಾಡಕ್ಕಾಗಲ್ಲ. ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಇಲ್ಲ ಓಪನ್ ಆಗ್ಬಿಡ್ತು. ಇವಾಗ ಅಷ್ಟೇ ಸಂಧ್ಯಾ ನನ್ಗೆ ಒಂದು ಅದ್ಭುತ ತೋರ್ಸಿದ್ಲು. ಅದ್ಭುತ ಏನಂತ ನಂಬಾಯಿಂದ ನಾವ್ ಹೇಳಕ್ಕಾಗಲ್ಲ. ನೀವೇ ನೋಡಿ, ಸ್ಟೋರ್ ಕಾಣಿಸ್ತಾ ಇರೋದು ಹೆಸರಲ್ಲಿ. ಆ ಸ್ಟೋರಿ ಏನಂತ ನಾವ್ ಹೇಳಲ್ಲ, ನೀವೇ ಓದಿ. ಡ್ಯಾಶ್ ಮುಂದೆ ಫುಲ್ಲು ಸುತ್ತಲೂ ಕಂಪನಿ ಇದೆ. ಸುತ್ತಲೂ ಅಂದ್ರೆ ಸುತ್ತಲೂ ಕಂಪನಿ, ದೊಡ್ಡ ಕಂಪನೀಸೇ ಇದೆ. ಸೊ ನೋಡ, ನಾವೊಂದು ಕಂಪನಿ ಪ್ಲಾನ್ ಮಾಡಿದ್ವಿ. ಫಸ್ಟ್ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಈ ಕಡೆ ಎಲ್ಲ ಕಂಪನಿ. ಇಷ್ಟೊಂದು ಕಂಪನೀಸ್ ಇದೆ, ನೀವೇ ಇದೆ. ಬಟ್ ಕೆಲ್ಸ ಇದೆಯಾ ಅನ್ನೋದು. ಬಟ್ ಕೆಲ್ಸ ಇದ್ರು ಎಲ್ರು ಹೇಳ್ತಾರೆ ಕೆಲ್ಸಾನೇ ಸಿಗದೆ ಇರೋ ಅಂತ ಹೇಳ್ತಾ ಇಲ್ಲ ನಾವು. ಕೆಲ್ಸ ಇದೆ, ಬಟ್ ನಮಗ್ ಬೇಕಾಗಿರೋ ಕೆಲ್ಸ ಸಿಗ್ತಾ ಇಲ್ಲ. ಫಸ್ಟೇ ನಮ್ ಪ್ಯಾಷನ್ ನಾವು ಹುಡುಕ್ತೀರಾ, ಬೇರೆ ಜಾಬ್ ಜಾಯ್ನ್ ಆಗೋದ್ಬಿಟ್ಟು ಫಸ್ಟ್ ಹುಡ್ಕೋಣ. ಸಿಕ್ಕಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ವಿ ಕ್ಯಾನ್ ಜಾಯಿನ್ ಟು ಅದರ್ ರೋಲ್ ಅಂತ ನಾವು ಯೋಚನೆ ಮಾಡ್ತಾ ಇರೋದು. ನೋಡಿ, ಅದಕ್ಕಂತ ನಾವು ರೋಡ್ ತಿರುಗ್ತಿದೀವಿ ಅಂತ ಡೋಂಟ್ ಥಿಂಕ್ ಅಸ್ ವಿ ಹ್ಯಾವ್ ಬಟ್ ಪ್ಯಾಷನ್. ಮತ್ತೆ ಇದೊಂದು ಲರ್ನಿಂಗ್. ಕಷ್ಟ ಎಷ್ಟು ಪಡ್ತೀವೋ ಅಷ್ಟೇ ಪ್ರತಿಫಲ ಸಿಗುತ್ತೆ. ಏನೂ ಗೊತ್ತಿಲ್ದಿರೋ ಸುಮ್ನೆ ಕಷ್ಟ ಪಡ್ತಿರೋ ಒಂದ್ ಚೇರಲ್ಲಿ ಕುತ್ಕೊಳ್ಳೋ ಬದ್ಲು ಇಷ್ಟು ಕಷ್ಟಪಟ್ಟು ಆ ಚೇರಲ್ಲಿ ಕುತ್ಕೊಂಡ್ರೆ ನಮಗೂ ಒಂದ್ ಆ ವ್ಯಾಲ್ಯೂ ಗೊತ್ತಾಗುತ್ತೆ, ಆ ಕಷ್ಟ ಗೊತ್ತಾಗುತ್ತೆ. ಕಷ್ಟ ಪಡಿರೋ ಬರೋ ಯಾವ್ದು ನಮ್ಮ ಹತ್ರ ಶಾಶ್ವತವಾಗಿ ಉಳಿಯಲ್ಲ. ಸೊ ಐ ಬಿಲೀವ್ ದಟ್ ಇವಳು ಅದನ್ನೇ ನಂಬ್ತಾಳೆ. ಬಟ್ ಇಷ್ಟೊಂದು ಕಂಪನೀಸ್ ಇದೆ, ಬಟ್ ಯಾವ್ದಕ್ ಹೋಗೋಣ ಯಾವ್ದ್ ಬಿಡೋಣ ಅಂತಾನೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಹಂಗಾಗಿದೆ. ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಇದೆ, ತಲೆ ನೋವು, ಊಟ ಮಾಡಿಲ್ಲ. ದಟ್ ಇಸ್ ಫಸ್ಟ್ ಪ್ರಯಾರಿಟಿ ಟು ಅಸ್. ಬಟ್ ಬ್ಯಾಗ್ ಎಲ್ಲ ಎತ್ಕೊಂಡು ತಿರುಗಿ ಸುಸ್ತ. ನಿಮ್ಗೆ ತುಂಬಾ ಕಂಪನಿ ತೋರಿಸಿಲ್ಲ. ಆಕ್ಚುಲಿ ಕಂಪನಿ ಇಲ್ಲೊಂದಿದೆ, ಹೆಡ್ ಕ್ವಾರ್ಟರ್ಸ್ ಬೇರೆ ಕಡೆ ಇದೆ, ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ. ಓ ಮೈ ಗಾಡ್, ಇಲ್ಲೋಗಿ ತಿರುಗಿ ಸಾಕಾಗೋಯ್ತು. ಎರಡೆರಡು ಕಂಪನಿ ಲಿಟ್ರಲಿ ವರ್ಕ್ ಸ್ಪೇಸಿಗೆ ಒಂದು, ಇಂಟರ್ವ್ಯೂಗೆ ಒಂದು ಅಂತ. ಓ ಮೈ ಗಾಡ್. ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು ಮಾಡ ಅಂತ ಅನ್ಕೋತಿದೀವಿ. ಸೊ HR ಬಂದ್ಬಿಟ್ಟು ಲಂಚ್ ಹೋಗಿದ್ದಾರೆ. ಸೊ ವೈಟಿಂಗ್ ಫಾರ್ ಎ ವೈಲ್. ಸೊ ಬೇರೆ ಕಡೆ ಹೋಗೋಣ ಅಂತಿದ್ವಿ, ಲಂಚ್ ಮುಗಿಸ್ಕೊಳ್ಳೋಣ ಅಂತಿದ್ವಿ, ಇನ್ ಕೇಸ್ ಅವ್ರು ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಸೊ ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಇವಾಗ ತಾನೇ ಕೂತಿದೀವಿ. ಇಷ್ಟೊತ್ತು ನಡೆದಿ ಸಾಕಾಗೋಯ್ತು ನಿಜ. ಇರ್ಬೋದು ತುಂಬಾ ಟಯರ್ಡ್ ಆಗಿದೆ. ಸೇಮ್ ಥಿಂಗ್, ಅವ್ಳು ಲಂಚ್ ಮಾಡೇನೆ ಮಾಡ್ತಾ ಇಲ್ಲ. Anybody is trying for job. Literally this place is amazing. They're very sweet ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. I'll show the company name. Chimera. So it is so beautiful. They treated us very well. Just give it try. And one more thing, ಇಂಟರ್ವ್ಯೂನ ನೀವೇ ಸರ್ಚ್ ಮಾಡಕ್ ನೋಡಿ, ಆಗ ನಿಮಗೆ ಬೆಟರ್ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ನೋಡಿ. ಸೊ
It's better. I felt this is okay. ಗೈಸ್ ಒಂದು ಸಖತ್ ಎಕ್ಸ್ಪೀರಿಯನ್ಸ್. ಕೆಲಸ ಸಿಕ್ತು ಅಂತ ಅನ್ಕೊಂಬಿಡಿ, ಬಟ್ ದ ಟ್ರೂಯೆಸ್ಟ್ ಫ್ಯಾಕ್ಟ್ ಕೆಲಸಗಿಂತ ಒಂದು ಇಂಪಾರ್ಟೆಂಟ್ ಆಗಿರೋ ಥಿಂಗ್ ನಡೀತು. ಏನಂದ್ರೆ ಲೈಕ್ ಚಿಮಾರ, ಐ ಹೋಪ್ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ತುಂಬ ಚೆನ್ನಾಗಿ ಗೊತ್ತಿಲ್ಲದೆ ಇರ್ಬೋದು. ವಿ ವೆಂಟ್ ಅಲ್ಲಿ 4-5 ಸರ್ಸ್ ನಮ್ಮನ್ನ ಮಾತಾಡ್ಸಿದ್ರು. ಆಲ್ ದ ಬೆಸ್ಟ್, ನೀವು ಮಾಡ್ತಾ ಇರೋ ಕೆಲಸ ತುಂಬ ಚೆನ್ನಾಗಿದೆ, ಬಿಕಾಸ್ ಯಾರು ಡೈರೆಕ್ಟ್ ವಾಕಿಂಗ್ ಈ ನಡುವೆ ಬರಲ್ಲ. ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಸೊ ವಿ ವೇರ್ ವೈಟಿಂಗ್ ಇನ್ ದ ವೈಟಿಂಗ್ ಏರಿಯಾ ಅಲ್ವಾ. ಆಗ ಆಪೋಸಿಟ್ ಒಂದು ಸರ್ ಇದ್ರು, ಮಾತಾಡಿಸಿದ್ರು. ಈ ಇನಿಷಿಯಲಿ ಸೆಟ್ ದ HR ಟು ಟೇಕ್ ಅಸ್ ಡೌನ್. ಕೆಳಗೂ ಇದೆ ಅವ್ರದ್ದು ಆಫೀಸ್, ಏನಾದ್ರು ವರ್ಕ್ ಇದ್ರೆ ಕೊಡಿ, ಅವ್ರಿಗೆ ಡಿಸಪಾಯಿಂಟ್ ಆಗಿ ಹೋಗೋದು ನಮ್ಗೆ ಇಷ್ಟ ಇಲ್ಲ ಅಂತ ಲಾಟ್ ಆಫ್ ಥಿಂಗ್ಸ್ ಈ ಸೆಟ್. ನಾವು ಕೆಳಗೆ ಹೋಗಿ ಕುತ್ಕೊಂಡ್ವಿ, ಹಾಫ್ ಅನ್ ಅವರ್ ಆಯ್ತು, ವೆಯ್ಟ್ ಮಾಡಿದ್ವಿ. ಲೇಟರ್ ವಿ ರಿಯಲೈಸ್ ಈಸ್ ದ CEO ಆಫ್ ದ ಕಂಪನಿ. ಅದೇನೋ ಹೇಳ್ತಾರಲ್ಲ, ಅಷ್ಟು ಕಷ್ಟಪಟ್ಟು ವಿ ಮೆಟ್ CEO, ಅಷ್ಟು ಡೌನ್ ಥ್ರೂ ಅರ್ತ್ ಅ ಪರ್ಸನ್ ಲಿಟ್ರಲಿ ನಮಗೋಸ್ಕರ ಕೆಳಗೆ ಬಂದು ಡ್ರಾಪ್ ಮಾಡಿ ಸೆಡ್ ಅಷ್ಟು ಮೇಕ್. ಬಟ್ ಇಶ್ಯೂ ಇಸ್ ಪ್ಯಾನಲ್ ಇವತ್ತು ಅವೈಲಬಲ್ ಇಲ್ಲ. ಸೊ ಅವ್ರು ಹೇಳಿದ್ರು ವಿಲ್ ಓನ್ಲಿ ಕಾಂಟ್ಯಾಕ್ಟ್ ಅಂತ. ಮತ್ತೆ CEO ಮೀಟ್ ಮಾಡೋಣ ಅಂತಿದ್ವಿ. ಬಟ್ ರಿಸೆಪ್ಷನಿಸ್ಟ್ ಏನಂದ್ರು ಅಂದ್ರೆ, ಸರೇ ಬೈ ಚಾನ್ಸ್ ಆಗಿ ನಿಮ್ಮನ್ನ ಮೀಟ್ ಮಾಡಿ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ, ಬಟ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಪ್ಯಾಷನೇಟೆಡ್ ಜಾಬ್ಗಿಂತ ಇಲ್ಲಿ ಸೇರ್ಕೊಂಡ್ರೆ ಸೀರಿಯಸ್ಲಿ ನಮ್ಗೆ ಇಲ್ಲಿ ಸೇರ್ಕೊಳ್ಬೇಕಂತಾನೆ ಆಸೆ. ಆಸೆ ಇತ್ತು. ದಟ್ ಪರ್ಸನ್ ವಾಸ್ ಲಿಟ್ರಲಿ ಅಮೇಸಿಂಗ್, ಅಷ್ಟು ಹೆಂಗ್ ಹೇಳ್ಬೇಕು. ಆಕ್ಚುಲಿ ದಟ್ CEO ಎಂಕರೇಜ್ಡ್ ಅಸ್ ಅ ಲಾಟ್. ಮತ್ತೆ ಅವ್ರದ್ದು ಸಿಂಪ್ಲಿಸಿಟಿ ನಮ್ಮ ಹತ್ರ ಮಾತಾಡಿದ್ವಿ. ಓಕೆ, ಅಲ್ಲೇ ಏನೋ ಒಂದು ಪರ್ಸನ್ ಕೆಲಸ ಮಾಡ್ತವ್ರೆ, ನಮಗೇನೋ ರೆಕಮೆಂಡ್ ಮಾಡಿರ್ಬೋದು ಅಂತ ಅನ್ಕೊಂಡ್ರೆ. ಬಟ್ ಶಿ ವಾಸ್ ಹ್ಯಾವಿಂಗ್ ಅ ಡೌಟ್, ಯು ವುಡ್ ಹ್ಯಾವ್ ಬೀನ್ ಮ್ಯಾನೇಜರ್ ಅಂತ. ಮ್ಯಾನೇಜರ್ ಮತ್ತೆ ನೋಡಿದ್ರೆ ಅಂತ ಸ್ವಲ್ಪ ಲಿಟ್ರಲಿ ಸೀರಿಯಸ್ಲಿ ಒಂದು CEO ಅಷ್ಟ್ ಚೆನ್ನಾಗಿ ಒಂದ್ ಫ್ರೆಶರ್ಸ್ ಹತ್ರ ಮಾತಾಡೋದು ನಾವ್ ನೋಡೇ ಇಲ್ಲ. ನಾವು ಬೇರೆ ಕಡೆನೂ ಅಟೆಂಡ್ ಮಾಡಿದೀವಿ, ಮ್ಯಾನೇಜರ್ಸ್ ಅಷ್ಟು ಆಟಿಟ್ಯೂಡ್ ಇಂದ ಮಾತಾಡ್ತಾರೆ. ಬಟ್ ಲಿಟ್ರಲಿ HR ವಿಲ್ ಆಕ್ಟ್ ಲೈಕ್ ಓನರ್. ಬಟ್ ಆ CEO ಅಂತೂ ಲಿಟ್ರಲಿ ತುಂಬಾ ಸೂಪರ್ ಆಗಿ ಮಾತಾಡಿದ್ರು. ಮೇ ಬಿ ಇಟ್ ಇಸ್ ಆರ್ ಲಕ್ ಅಂತಾನೆ ಹೇಳ್ಬೋದು ಮೀಟಿಂಗ್. ಎನರ್ಜಿನೂ ಖಾಲಿ, ರೆಸ್ಯೂಮು ಖಾಲಿ, ಅಷ್ಟು ಹುಡುಕಿದ್ವಿ. ತುಂಬಾ ಕಡೆ ತೋರ್ಸಕ್ಕಾಗಿಲ್ಲ, ಬಿಕಾಸ್ ಅವ್ರ ಪಾಲಿಸಿ ಅವ್ರು ಮೇಂಟೈನ್ ಮಾಡ್ತಾರಲ್ವಾ, ಅದರಿಂದ. ಬಟ್ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ತುಂಬಾ ಕಲ್ತ್ವಿ. ಆನ್ಲೈನ್ ಅಲ್ಲಿ ಟ್ರೈ ಮಾಡೋದಕ್ಕಿಂತ ಹಿಂಗ್ ಟ್ರೈ ಮಾಡಿ ನೋಡಿ, ಅವ್ರಿಗೆ ಇಂಪ್ರೆಷನ್ ತುಂಬಾ ಒಳ್ಳೇದಾಗೆ ಬರುತ್ತೆ. ನಿಮ್ ಮೇಲೆ ಒಂದು ಇಂಪ್ರೆಷನ್ ಅಂತೂ ಬಂದೇ ಬರುತ್ತೆ. ನಾವ್ ಹೋಗಿದ್ ಕಡೆ ಎಲ್ಲ ನಮ್ ಬಗ್ಗೆ ಓಕೆ ನಾವ್ ಇಷ್ಟು ದೂರ ಬಂದಿದೀವಿ ಅಂತಾನೆ ನಮ್ಮನ್ನ ಪರ್ಸನಲ್ ಆಗಿ ಇಂಟರ್ವ್ಯೂ ತೆಗ್ದವ್ರು ಇದಾರೆ. ಎಸ್ಪೆಷಲಿ CEO ಇಂಪ್ರೆಸ್ ಆಗಿದ್ದು ಕೂಡ ಅದೇನೆ, ಬಿಕಾಸ್ ಎಲ್ಲ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ರಿಯಲಿ ದಟ್ ಪರ್ಸನ್ ಇಸ್ ಅಮೇಸಿಂಗ್. ತುಂಬಾ ಕಂಪ್ನಿಗೆ ಹೋದ್ವಿ, ಮಳೆ ಬರ್ತಾ ಇದೆ, ಛತ್ರಿ ಇಲ್ಲ. ಸೊ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಇವತ್ತಿನ ಕತೆ ಚೆನ್ನಾಗಿತ್ತು ಗೈಸ್. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಹುಷಾರಾಗಿರಿ. ಈಗ ತುಂಬಾ ಸ್ಕ್ಯಾಮ್ಸ್ ನಡೀತಿದೆ. ವರ್ಕ್ ಕೆಲವ್ರು ಬಂದ್ಬಿಟ್ಟು ನಿಮ್ಮನ್ನ ನಾವ್ ಇಲ್ಲಿ ಒಂದು ಕಂಪನಿ ಹತ್ರ ನಿಂತ್ಕೊಂಡಿದ್ವಿ. ಆಸ್ ಸೂನ್ ಆಸ್ ನಾವ್ ಆಟೋ ಇಳಿದ ತಕ್ಷಣ ಒಂದು ಪರ್ಸನ್ ಬಂದ್ಬಿಟ್ಟು, ಏನ್ ಜಾಬ್ ನೋಡ್ತಾ ಇದ್ದೀರಾ, ವೈಟ್ ಫೀಲ್ಡ್ ಅಲ್ಲಿ ಒಂದಿದೆ ಅಂತ ನಂಬರ್ ಎಲ್ಲ ಕೊಟ್ಬಿಟ್ಟು. ಸೊ ಬಿ ಅವೇರ್ ಆಫ್, ಯಾವುದೇ ಇದಕ್ಕಾಗ್ಲಿ ದುಡ್ಡು ಪೇ ಮಾಡಬೇಡಿ. ಇಟ್ ಇಸ್ ಗೋನಾ ಬಿ ಫೇಕ್ ಓನ್ಲಿ. 100ರಲ್ಲಿ 1 ಮಾತ್ರ ನಿಜ ಆಗಿರುತ್ತೆ. ಸೊ ದಿಸ್ ಇಸ್ ಅವರ್ ವಿಡಿಯೋ ಫಾರ್ ಟುಡೇ. I'll be back with another interview video. Bye. Take care. ಏನ್ ಬಾಯ್ ಹೇಳ್ಬಿಟ್ಟು ಮತ್ತೆ ಬಂದ್ವಿ ಅನ್ಕೊಂತಾ ಇದ್ದೀರಾ? ಮಳೆ ಬಂತು, ನಾವು ಬಂದ್ವಿ ಮತ್ತೆ. ಸೊ ಮಳೆ ತುಂಬಾ ಜೋರಾಯ್ತು, ಮನೆಗೆ ಹೋಗೋಕು ಆಗಲ್ಲ ಅಂತ ನಿಂತಿದೀವಿ. ಸ್ವಲ್ಪ ದಿವಸ ಆಯ್ತು ನೋಡಿ ಮಳೆ ಹೆಂಗ್ ಬರ್ತಾ ಇದೆ. ಫುಲ್ ಹೆವಿ ಆಗಿದೆ ಮಳೆ ಅಂತೂ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ಬಟ್ ಮನೆಗೆ ಹೋಗೋದು ಇನ್ನೂ ಚೆನ್ನಾಗಿರ್ತಾ ಇದೆ. ಜೋರಾಗ್ತಾ ಇದೆ ಮಳೆ ಅಂತೂ. ಛತ್ರಿನೂ ತಂದಿಲ್ಲ ನಾವು. ನಮ್ ಫೈಲ್ ಹೋಗಿದೆ. ಆಮೇಲೆ ನಾವು ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡಿದ್ದೇವೆ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ನಮ್ಮ ಆಟೋದಲ್ಲಿ ಮನೆ ಕಡೆ ನಾನು ಹೊಟ್ಟೆ, ಅವಳ ಮನೆಗೆ ಅವಳು ಹೊಟ್ಟಿದ್ದಾಳೆ. ಸೊ ಹೀಗೆ ಮತ್ತೆ ನನಗೆ ಕೂಡ So those were applied for job, for studying also. ಮನೆಗೆ ಹೋಗಿ ರೆಸ್ಟೋರೆಂಟ್ ಬಾಯಿಗೆ that take it,